ತಾಂತ್ರಿಕ ದೋಷದಿಂದಾಗಿ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ನಲ್ಲೇ ಮೇಘಾನಿಯಲ್ಲಿರುವಂತಹ ಮೆಡಿಕಲ್ ಹಾಸ್ಟೆಲ್ ಮೇಲೆ ಅಪ್ಪಳಿಸಿತು. ಘಟನೆಯಲ್ಲಿ ಫ್ಲೈಟ್ನಲ್ಲಿದ್ದ 241 ಮಂದಿ ಸೇರಿ ಹಾಸ್ಟೆಲ್ನಲ್ಲಿದ್ದ ಹಲವು ವಿದ್ಯಾರ್ಥಿಗಳು ದಾರುಣ ಅಂತ್ಯವನ್ನು ಕಂಡಿದ್ದಾರೆ. ಇದೀಗ ಸಾವಿನ ಸಂಖ್ಯೆ 270ಕ್ಕೆ ಏರಿಕೆಯಾಗಿದೆ. ಈಗ ದುರಂತಕ್ಕೀಡಾದ ಹಾಸ್ಟೆಲ್ ಬಿಲ್ಡಿಂಗ್ನಲ್ಲಿ ತೆರವು ಕಾರ್ಯವನ್ನ ಮಾಡಲಾಗಿದ್ದು, ಕಪ್ಪು ಮಸಿಯಿಂದ ಹಾಸ್ಟೆಲ್ ಕಟ್ಟಡ ಸ್ಮಶಾನ ತರ ಕಾಣ್ತಾ ಇದೆ. ಇನ್ನು ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿ ಹಲವು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಹಾಸ್ಟೆಲ್ನಲ್ಲಿ ಅಡುಗೆ ಮಾಡ್ತಾ ಇದ್ದ ಠಾಕೂರ್ ಕುಟುಂಬ ಕಣ್ಮರೆಯಾಗಿದೆ. ಹಾಸ್ಟೆಲ್ ಅಡುಗೆ ಕೆಲಸದ ಠಾಕೂರ್ ರವಿ ಅವರ ತಾಯಿ ಮಗಳು ನಾಪತ್ತೆಯಾಗಿದ್ದಾರೆ. ತಾಯಿ ಮಗನ ಶವ ಗುರುತು ಪತ್ತೆ ಹಚ್ಚೋಕಾಗದೆ ಠಾಕೂರ್ ರವಿ ಒದ್ದಾಡಿದ್ದಾರೆ. ವಿಮಾನ ಅಪಘಾತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತಪಟ್ಟಿದ್ದಾರೆ. ವಿಜಯ್ ರೂಪಾನಿ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈ ಮಧ್ಯೆ ವಿಜಯ್ ರೂಪಾನಿ ಮಗ ರಿಷಬ್ ರೂಪಾನಿ ವಿದೇಶದಿಂದ ವಾಪಸ್ಸಾಗಿದ್ದಾರೆ. ಗಾಂಧಿನಗರದಲ್ಲಿರುವ ತಮ್ಮ ತಂದೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ವಿಮಾನ ದುರಂತದಲ್ಲಿ ಪವಾಡದಂತೆ ಪಾರಾದ ವಿಶ್ವಾಸ್ ಕುಮಾರ್ ರಮೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಮಾನ ಟೇಕ್ ಆಫ್ ಆದ ತಕ್ಷಣ ಲೈಟ್ ಆನ್ ಆದವು. ನೀಲಿ ಹಾಗೂ ಕೆಂಪು ಬಣ್ಣದ ಲೈಟ್ಸ್ ಆನ್ ಆದವು. ವಿಮಾನ ನಿಧಾನವಾಗಿ ಮೇಲೇರಿತು. ಆದರೆ ಒಮ್ಮೆಲೆ ವಿಮಾನದ ಸ್ಪೀಡ್ ಕಡಿಮೆಯಾಯಿತು. ನಾನು ಡೋರ್ ಬಳಿಯೇ ನಿಂತುಕೊಂಡಿದ್ದೆ. ವಿಮಾನ ಮೊದಲ ಫ್ಲೋರ್ಗೆ ಡಿಕ್ಕಿಯಾಯಿತು. ನನ್ನ ಎದುರು ಇಬ್ಬರು ಗಗನ ಸಖಿಯರಿದ್ರು. ಬೆಂಕಿ ಹೊತ್ಕೊಂಡಾಗ ನಾನು ಡೋರ್ ತೆಗೆದು ಹೊರಗಡೆ ಜಿಗಿದ್ಬಿಟ್ಟೆ. ನನ್ನ ಕೈಗಳಿಗೆ ಸುಟ್ಟ ಗಾಯಗಳಾಗಿದೆ ಅಂತೇಳಿ ವಿಶ್ವಾಸ್ ಕುಮಾರ್ ರಮೇಶ್ ಹೇಳ್ಕೊಂಡಿದ್ದಾರೆ. टेक ऑफ के बाद 1 मिनट के अंदर ही जब टेक ऑफ हुआ ना तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और वाइट. बाद में वो पता नहीं वो प्लेन टेक ऑफ ज़्यादा करने के लिए वो रेस जो बोलते हैं क्या, रेस दिया होगा ऐसा कुछ, और सीधा स्पीड में ही घुस गया. जहाँ वो क्या था वो हॉस्टल था, एक हॉस्पिटल का. हाँ, हॉस्टल में. और सब सामने सब नहीं, क्योंकि आई थिंक मेरे को जब मैं जो साइड पे था ना, वो साइड हॉस्टल पे नहीं लैंड हुई थी. हॉस्टल के जो ग्राउंड फ्लोर है ना, जैसे नीचे वहाँ लैंड हुई थी. तो मुझे दूसरे के बारे में मेरे को पता नहीं, लेकिन मैं जहाँ लैंड हुआ था ना वो नीचे की साइड थी. तो जब वहाँ थोड़ा पेस भी था प्लेन के जब बाहर, तो जब जैसे मेरा डोर टूटा ना सब, तो मैंने देखा ना जब सामने थोड़ा इधर पेस है, मैं ट्राई कर सकता हूँ निकलने के लिए. तो मैंने ट्राई किया निकलने के लिए, तो फिर मैं निकल गया उधर, क्योंकि अपोजिट साइड पे थे ना वो बिल्डिंग का वो था ना दीवार, तो उधर से कोई शायद नहीं निकल सका होगा. ಗುಜರಾತ್ನಲ್ಲಿ ನಡೆದ ವಿಮಾನ ದುರಂತ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ವಿಮಾನ ಪತನವಾಗಿ ಬಿದ್ದ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಅಧಿಕಾರಿಗಳ ಜೊತೆ ವಿಮಾನ ದುರಂತದ ಮಾಹಿತಿ ಪಡೆದರು. ಇನ್ನು ಮೆಡಿಕಲ್ ಸ್ಟೂಡೆಂಟ್ಸ್ ಸಾವಿಗೂ ಮೋದಿ ಕಂಬನಿ ಮಿಡಿದಿದ್ದಾರೆ. ವಿಮಾನ ದುರಂತದಲ್ಲಿ ಗಾಯಗೊಂಡಿರುವ ಜನರನ್ನ ಆಸ್ಪತ್ರೆಗೆ ತೆರಳಿ ಪ್ರಧಾನಿ ಮೋದಿ ಆರೋಗ್ಯ ವಿಚಾರಿಸಿದ್ದಾರೆ. ವಿಮಾನದಿಂದ ಹಾರಿ ಪ್ರಾಣ ಉಳಿಸಿಕೊಂಡ ವಿಶ್ವಾಸ್ ಕುಮಾರ್ ರಮೇಶ್ ಆರೋಗ್ಯವನ್ನ ಪ್ರಧಾನಿ ಮೋದಿ ವಿಚಾರಿಸಿದರು. ಈ ವೇಳೆ ಘಟನೆ ಬಗ್ಗೆ ರಮೇಶ್ ಪ್ರಧಾನಿ ಮೋದಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ನಂತರ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಮೋದಿ ಭೇಟಿಯಾಗಿದ್ರು. ಇದೇ ವೇಳೆ ಮೃತರ ಕುಟುಂಬಕ್ಕೆ ಮೋದಿ ಸಾಂತ್ವನ ಹೇಳಿದರು. ವಿಮಾನ ದುರಂತದಲ್ಲಿ ಮೃತಪಟ್ಟ ವಿಜಯ್ ರೂಪಾನಿ ನಿವಾಸಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪ್ರಧಾನಿ ಮೋದಿ ಎದುರು ಕುಟುಂಬಸ್ಥರು ತಮ್ಮ ದುಃಖ ತೋಡ್ಕೊಂಡಿದ್ದಾರೆ. ಸದ್ಯ ಮೃತಪಟ್ಟ ವಿಜಯ್ ರೂಪಾನಿ ಮೃತದೇಹದ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅಹಮದಾಬಾದ್ನ ವಿಮಾನ ದುರಂತ ಸ್ಥಳ ಆಸ್ಪತ್ರೆ ಭೇಟಿ ಬಳಿಕ ಪ್ರಧಾನಿ ಮೋದಿ ಮಹತ್ವದ ಸಭೆಯನ್ನು ನಡೆಸಿದರು. ಗುಜರಾತ್ ಸಿಎಂ, ವಿಮಾನಯಾನ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಅಲ್ಲದೆ ದುರಂತಕ್ಕೆ ಕಾರಣಗಳೇನು ಅನ್ನೋದರ ಬಗ್ಗೆ ವಿಮಾನಯಾನ ಅಧಿಕಾರಿಗಳು ಪ್ರಧಾನಿ ಮೋದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಸಭೆಯಲ್ಲಿ ಗಾಯಾಳುಗಳ ಚಿಕಿತ್ಸೆ, ಊಟ, ವಸತಿ ವ್ಯವಸ್ಥೆ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಇದೇ ವೇಳೆ ಏರ್ ಇಂಡಿಯಾ ಸಿಇಒ ವಿಲ್ಸನ್ ಜೊತೆಯೂ ಪತನದ ಬಳಿಕ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ. ವಿಮಾನ ದುರಂತದಲ್ಲಿ ಕೇರಳದ ಪುಲ್ಲಾಡ್ನಲ್ಲಿರುವ ನರ್ಸ್ ರಂಜಿತಾ ಕೂಡ ಸಾವನ್ನಪ್ಪಿದ್ದಾರೆ. ಮೃತ ರಂಜಿತಾ ಮನೆಗೆ ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಸಚಿವೆ ವೀಣಾ ಜಾರ್ಜ್ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದು ರಂಜಿತಾ ಮಗಳನ್ನ ಬಿಗಿದಪ್ಪಿ ಸಾಂತ್ವನ ಹೇಳಿದರು. ಲಂಡನ್ನ ಆಸ್ಪತ್ರೆಯಲ್ಲಿ ರಂಜಿತಾ ಕೆಲಸ ಮಾಡ್ತಾ ಇದ್ರು. ಮಕ್ಕಳನ್ನ ನೋಡುವ ಸಲುವಾಗಿ ಲಂಡನ್ನಿಂದ ಬಂದಿದ್ರು. ಆದರೆ ಈಗ ವಿಮಾನ ದುರಂತದಲ್ಲಿ ಬಲಿಯಾಗಿದ್ದಾರೆ. ഞാൻ എത്ര നാൾ ജീവിച്ചിരുന്ന അതികളൊക്കെ എന്റെ ഭഗവാനെ എന്റെ പിതാ
എന്നെ വിളിച്ചാൽ എന്റെ ദൈവമേ എന്റെ പിള്ളേ എനിക്ക് വയ്യായേ എന്റെ ദൈവമേ എന്നെ കുറിച്ച് പറഞ്ഞു പോയാൽ ವಿಮಾನ ದುರಂತದಲ್ಲಿ ಸಾವಿಗೀಡಾದ ಕೇರಳದ ನರ್ಸ್ ರಂಜಿತಾ ಬಗ್ಗೆ ಅಸಭ್ಯ ಪೋಸ್ಟ್ ಮಾಡಿದ ಕೇರಳದ ಸರ್ಕಾರಿ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಬೆಳ್ಳರಿಕುಂಡ್ ತಾಲೂಕು ಕಚೇರಿಯ ಕಿರಿಯ ಅಧೀಕ್ಷಕ ಎ ಪವಿತ್ರನ್ ರಂಜಿತಾ ಅವರ ಜಾತಿಯನ್ನು ನಿಂದಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ. ಇನ್ನು ವಿಮಾನ ದುರಂತದಲ್ಲಿ ಮೃತಪಟ್ಟವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಪತ್ನಿ ಅಸ್ಥಿ ಬಿಡಲು ಅರ್ಜುನ್ ಅನ್ನೋರು ಬಂದಿದ್ರು. ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ಪತ್ನಿ ಆಸೆಯಂತೆ ಹುಟ್ಟೂರಲ್ಲಿ ಅಸ್ಥಿ ವಿಸರ್ಜಿಸಿ ವಾಪಸ್ ಲಂಡನ್ಗೆ ಹೋಗೋದಕ್ಕೆ ವಿಮಾನವನ್ನು ಹತ್ತಿದ್ರು. ಆದರೆ ಅದೇ ವಿಮಾನದಲ್ಲಿ ಅರ್ಜುನ್ ಕೂಡ ಸಾವನ್ನಪ್ಪಿದ್ದಾರೆ. ಅಪ್ಪನನ್ನ ಕಳ್ಕೊಂಡು ಇಬ್ಬರು ಹೆಣ್ಮಕ್ಳು ಅನಾಥರಾಗಿದ್ದಾರೆ. ಇನ್ನು ವಿಮಾನ ದುರಂತದಲ್ಲಿ 19 ವರ್ಷದ ಸಂಕೇತ್ ಗೋಸ್ವಾಮಿ ಕೂಡ ಮೃತಪಟ್ಟಿದ್ದಾರೆ. ಗುಜರಾತ್ನ ಮೆಹಸಾನಾದ ಖೇರ್ವಾ ಪ್ರದೇಶದ ನಿವಾಸಿಯಾಗಿರುವಂತಹ ಸಂಕೇತ್ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ತೆರಳಿದ್ರು. ಆದರೆ ವಿಮಾನ ದುರಂತದಿಂದಾಗಿ ಸಂಕೇತ್ ಮೃತಪಟ್ಟಿದ್ದು ಕುಟುಂಬದ ಒಬ್ಬನೇ ಮಗನನ್ನು ಕಳ್ಕೊಂಡು ಕುಟುಂಬ ಸದಸ್ಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಇನ್ನೊಂದು ವಾರ ಮುಂಗಾರು ಮಳೆ ಅಬ್ಬರಿಸಲಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರಾವಳಿ, ಮಲೆನಾಡಿನ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ನಾಳೆ ರೆಡ್ ಅಲರ್ಟ್, ಮುಂದಿನ ಒಂದು ವಾರ ಆರೆಂಜ್ ಅಲರ್ಟ್ ಇದೆ. ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಧಾರವಾಡ, ಗದಗ, ಕೊಪ್ಪಳ, ವಿಜಯಪುರ ಜಿಲ್ಲೆಗಳಿಗೆ ಭಾರೀ ಮಳೆಯ ಮುನ್ಸೂಚನೆ ಇದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಮುಂದಿನ 4 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಬಾಗಲಕೋಟೆ ಹುನಗುಂದ ತಾಲೂಕಿನಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು. ಹುನಗುಂದ ಜಾಲಕಮಲದಿನ್ನಿ ಕರಡಿ ಗ್ರಾಮಕ್ಕೆ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬಂದರೂ ಸಾರಿಗೆ ಬಸ್ ಚಾಲಕ ಬಸ್ ಅನ್ನು ಚಲಾಯಿಸಿದ್ದಾನೆ. ನಂತರ ಬಸ್ ಕೆಟ್ಟು ನಿಂತು ಟ್ರ್ಯಾಕ್ಟರ್ ಮೂಲಕ ಬಸ್ ಅನ್ನು ಹೊರಗೆಳೆದು ಡಿಪೋಗೆ ರವಾನೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದೆ. ಸಿಂದಗಿ, ಮುದ್ದೇಬಿಹಾಳ ಸೇರಿದಂತೆ ವಿವಿಧ ಕಡೆ ವರುಣ ಅಬ್ಬರಿಸಿದ್ದು ಬಸವನ ಬಾಗೇವಾಡಿಯಲ್ಲಿ ಸುರಿದಂತಹ ಮಳೆಯಿಂದಾಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ತಗಡಿನ ಶೆಡ್ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಮನೆಗೆ ನೀರು ನುಗ್ಗಿದ ಪರಿಣಾಮ ಜನರಿಗೆ ಸಂಕಷ್ಟ ಆಗಿದೆ. ಮಳೆಯಲ್ಲೇ ವೃದ್ಧೆಯನ್ನ ಹೊತ್ತು ಸುರಕ್ಷಿತ ಸ್ಥಳಕ್ಕೆ ಸ್ಥಳೀಯರು ಸ್ಥಳಾಂತರ ಮಾಡಿದ್ದಾರೆ. ಲಕ್ಷಾಂತರ ಮೌಲ್ಯದ ದವಸ ಧಾನ್ಯ ನೀರು ಪಾಲಾಗಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಮುಂಗಾರು ಅಬ್ಬರ ಜೋರಾಗಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ದ್ಯಾಮುಣಶಿ ಗ್ರಾಮದ ಬಳಿಯಲ್ಲಿ ಶಾಲೆ ಮುಗಿಸಿ ಬಂದ ಮಕ್ಕಳನ್ನ ಗ್ರಾಮಸ್ಥರು ತುಂಬಿ ಹರಿತಿರುವಂತಹ ಹಳ್ಳವನ್ನ ದಾಟಿಸಿದ್ದಾರೆ. ದೆಹಲಿಯಲ್ಲಿ ನಡೆದ 16ನೇ ಹಣಕಾಸು ಆಯೋಗದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಮತ್ತು ಹಣಕಾಸು ವರ್ಗಾವಣೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದರು. ಕೇಂದ್ರಕ್ಕೆ ರಾಜ್ಯ ₹1 ಕೊಟ್ಟರೆ ಕೇವಲ 15 ಪೈಸೆ ವಾಪಸ್ ಸಿಗ್ತಾ ಇದೆ. ತೆರಿಗೆ ಪಾಲು ಇಳಿಸಿರೋದ್ರಿಂದ 80,000 ಕೋಟಿ ನಷ್ಟವಾಗಿದೆ. ಕೇಂದ್ರ ಹಾಗೂ ರಾಜ್ಯಗಳ ಹಂಚಿಕೆ ಪ್ರಮಾಣ ಶೇಕಡ 50ಕ್ಕೆ ಹೆಚ್ಚಿಸಬೇಕು ಮತ್ತು ರಾಜ್ಯಗಳ ಜಿಡಿಪಿ ಆಧರಿಸಿ ಅನುದಾನ ಹಂಚಿಕೆ ಆಗಬೇಕು ಅಂತ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಮತ್ತೆ ಸರ್ಚಾರ್ಜ್ನಲ್ಲಿ ನಮಗೆ ಯಾವ ರಾಜ್ಯಕ್ಕೂ ಪಾಲ್ ಕೊಡಲ್ಲ. ಕೇಂದ್ರ ಸರ್ಕಾರ ಅದರಲ್ಲಿ ನಮಗೆ ಪಾಲಿಲ್ಲ, ಯಾವ ರಾಜ್ಯಕ್ಕೂ ಪಾಲಿಲ್ಲ. ಅದು ಎಂಟೈರ್ ಸೆಂಟ್ರಲ್ ಗೌರ್ಮೆಂಟ್ ಇಟ್ಕೊಳ್ಳೋದು. ಇಟ್ ಫಾಲೋ ಮೇ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಕಲೆಕ್ಟಿಂಗ್ ಟ್ಯಾಕ್ಸ್, ಸೆಸ್ ಅಂಡ್ ಸರ್ಚಾರ್ಜ್ ಆನ್ various commodities. It is kept by Government of India only. It has not been revolution of taxes. It has not come to revolution of taxes. ಅದಕ್ಕೆ ಏನ್ ಹೇಳಿದೀವಿ ಅಂತಂದ್ರೆ ಅದು 5% ಗಿಂತ ಮೀರಬಾರದು. ಒಂದ್ ವೇಳೆ 5% ಮೀರಿದ್ರೆ ರಾಜ್ಯಗಳಿಗೂ ಕೂಡ ಕೊಡಬೇಕು ಅಂತ ಹೇಳಿದೀವಿ. ಡಿವಿಜಿಬಲ್ ಪೂಲ್ ನಲ್ಲಿ ಬರಬೇಕು. 5% ಗಿಂತ ಸಪೋಸ್ if they collect cess and surcharge more than 5%, it has to come to the divisible pool.
ಕಾಂಗ್ರೆಸ್ ಸಂಸದ ಮತ್ತು ಶಾಸಕರ ಮನೆಗಳ ಮೇಲೆ ಇಡಿ ರೇಡ್ ವಿಚಾರದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಸಚಿವ ಸಂತೋಷ್ ಲಾಡ್ ಕಳೆದ 11 ವರ್ಷದಲ್ಲಿ 4,500 ಇಡಿ ದಾಳಿಗಳಾಗಿವೆ. ಆದರೆ ಸಕ್ಸಸ್ ಪರ್ಸೆಂಟೇಜ್ ಇರುವುದು ಕೇವಲ 1% ಮಾತ್ರ. ದೇಶದಲ್ಲಿ ಇಡಿ ದಾಳಿ ಆಗಿರುವುದು ಕಾಂಗ್ರೆಸ್ ಸರ್ಕಾರವಿರುವಂತಹ ರಾಜ್ಯಗಳಲ್ಲಿ. ಇಡಿ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಲಾಭ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇಡಿ ರೇಡ್ ಆಗಿದೆ, ಅದರ ಬಗ್ಗೆ ಸಂಪೂರ್ಣ ಮುಗಿದು ಬಿಟ್ಟಿದೆ, ಅದರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಏನು ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ಮಾಹಿತಿಗೋಸ್ಕರ ಸುಮಾರು 4,500 ರೇಡ್ಗಳಾಗಿದ್ದಾವೆ 11 ವರ್ಷದಲ್ಲಿ. ಸಕ್ಸಸ್ ರೇಟ್ ಇರ್ತಕ್ಕಂಥದ್ದು 1% ಇಲ್ಲ. 90% ಅಂಡ್ ಅಬೋವ್ ರೇಡ್ಗಳಾಗಿರೋದು ನಾನ್ BJP ರೂಲ್ಡ್ ಎಲ್ಲೆಲ್ಲಿ ಪಾರ್ಟಿಗಳಿದಾವೆ ಅಲ್ಲಿ ರೂಲ್ ಆಗಿದೆ. ರೇಡ್ಗಳು ಕೇವಲ ಕಾಂಗ್ರೆಸ್ಸು ಅಥವಾ ನಾನ್ BJP ರೂಲ್ಡ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಆಗ್ತಕ್ಕಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದರ ಬಗ್ಗೆ ಗಮನ ತಗೊಂಡಿದೆ, ಚೀಮಾರಿ ಕೂಡ ಹಾಕಿದೆ. ಈ ಥರ ದುರ್ಬಳಕೆ ಮಾಡ್ಕೊಂಡು ರಾಜಕೀಯ ಲಾಭ ಪಡೀಲಿಕ್ಕೆ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇಡೀ ಪ್ರಪಂಚ ಜಾಗೃತಿ ಆಯ್ತಿದೆ. ಇದನ್ನು ನೀವು ಎಷ್ಟು ವ್ಯಾಪಕವಾಗಿ ನೀವು ಚರ್ಚೆಗೆ ತಗೊಳ್ತೀರಿ ಅಷ್ಟು ಜನಕ್ಕೆ ಬಹಿರಂಗವಾಗಿ ಗೊತ್ತಾಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಮರು ಜಾತಿ ಜನಗಣತಿ ನಡೆಸಲು ಸರ್ಕಾರದ ನಿರ್ಧಾರ ಮಾಡಿರುವ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಭೇಟಿಯಾಗಿ ಅಭಿನಂದಿಸಿದ್ದಾರೆ. ಬಳಿಕ ಮಾತನಾಡಿದ ಹೋರಾಟ ಸಮಿತಿ ಅಧ್ಯಕ್ಷ ಶ್ರೀಕಂಠಯ್ಯ, ಮರು ಸರ್ವೆ ನಡೆಸಲು ಕ್ಯಾಬಿನೆಟ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ಮರು ಸರ್ವೆಯಿಂದ ಕೇವಲ ಒಕ್ಕಲಿಗ ಅಷ್ಟೇ ಅಲ್ಲದೆ ಎಲ್ಲಾ ಸಮುದಾಯಕ್ಕೂ ನ್ಯಾಯ ಸಿಗಲಿದೆ ಅಂತ ಹೇಳಿದ್ದಾರೆ. ಆ ಕಾಂತರಾಜ್ ಸಮಿತಿ ವರದಿಗಳು 10 ವರ್ಷಕ್ಕೂ ಹೆಚ್ಚಿಗೆ ಆಗಿತ್ತು. ಆದ್ದರಿಂದ ಸರ್ಕಾರ ಇದನ್ನು ಕಾನೂನಾತ್ಮಕವಾಗಿ ಪರಿಗಣಿಸದೆ ಹೊಸದಾಗಿ ಸಮೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಮೀಸಲಾತಿಗಳು ಮತ್ತು ಇನ್ನಿತರ ಒಂದು ಅವಕಾಶ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಶಿವಕುಮಾರ್ ಅವರು ಸಹಾಯ ಮಾಡಿದ್ದಾರೆ ಮತ್ತು ನಮ್ಮ ಜೊತೆಗೆ ನಿಂತಿದ್ದಾರೆ. ಹೊಸ ಸಮೀಕ್ಷೆ ಮಾಡೋದ್ರಿಂದ ಎಲ್ಲ ಜನಾಂಗಕ್ಕೆ ನ್ಯಾಯ ಸಿಗ್ತದೆ. ಎಲ್ಲರೂ ಕೂಡ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇವೆ. ಎಲ್ಲರೂ ಕೂಡ ಇಂಥ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಸೇರಿದ್ದಾರೆ. ಕಳೆದ ವಾರ ಸುಪ್ರೀಂ ಕೋರ್ಟ್ ಬೇಲು ರದ್ದು ಮಾಡಿತ್ತು. ಹೀಗಾಗಿ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಶಾಸಕ ವಿನಯ್ ಕುಲಕರ್ಣಿ ಹಾಜರಾಗಿದ್ರು. ಕೋರ್ಟ್ಗೆ ಹಾಜರಾಗ್ತಾ ಇದ್ದಂತೆ ಸಿಬಿಐ ವಶಕ್ಕೆ ಪಡ್ಕೊಳ್ತು. ವಿಚಾರಣೆ ಮುಗಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ವಿನಯ್ ಕುಲಕರ್ಣಿಯನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು ವಿನಯ್ ಕುಲಕರ್ಣಿಯನ್ನ ಬಂಧಿಸ್ತಾ ಇದ್ದಂಗೆ ಕೋರ್ಟ್ ಮುಂಭಾಗ ಬೆಂಬಲಿಗರು ಕಣ್ಣೀರನ್ನ ಹಾಕಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ತನಿಖೆ ಚುರುಕನ್ನು ಪಡೆದುಕೊಂಡಿದೆ. ನಿನ್ನೆ ಆರ್ಸಿಬಿ ಉಪಾಧ್ಯಕ್ಷ ರಾಜೇಶ್ ಮೆನನ್ನನ್ನು ವಿಚಾರಣೆ ಮಾಡಲಾಗಿದೆ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿದೆ. ಹೊರಬಂದಂತ ರಾಜೇಶ್ ಮಾಧ್ಯಮಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ. ಯಾದಗಿರಿಯಲ್ಲಿ ಇವತ್ತು ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮ ನಡೆಯಲಿದೆ. ಕೆಕೆಆರ್ಡಿಬಿ ಮಂಡಳಿಯ ಆರ್ಥಿಕ ನೆರವಿನೊಂದಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೋಗ್ಯ ಸಂಸ್ಥೆಗಳ ಬಲವರ್ಧನೆಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ಸುಮಾರು 440 ಕೋಟಿ ಮೊತ್ತದ ಯೋಜನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಶಂಕುಸ್ಥಾಪನೆ ಮಾಡಲಿದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಚ್ಕೆ ಪಾಟೀಲ್, ಸಚಿವ ಶರಣಬಸಪ್ಪ ದರ್ಶನಾಪುರ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಸಕರು ಪಾಲ್ಗೊಳ್ಳಲಿದ್ದಾರೆ. ಸಿಎಂ ಅವರು ಆಲ್ಮೋಸ್ಟ್ 1 ವರ್ಷದ ನಂತರ ನಮ್ಮ ಯಾದಗಿರಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಇದು ಆರೋಗ್ಯ ಇಲಾಖೆದು ಆರೋಗ್ಯ ಆವಿಷ್ಕಾರ ಯೋಜನೆ ಅಂತ ಹೇಳಿ ಎಲ್ಲ ಕಲ್ಯಾಣ ಕರ್ನಾಟಕದ ಹಾಸ್ಪಿಟಲ್ಗಳದ್ದು ಶಂಕುಸ್ಥಾಪನೆ ಅಂಗವಾಗಿ. ಸೊ ಈ ಕುರಿತು ನಾವು ಈಗಾಗಲೇ ಪೊಲೀಸ್ ಅವರ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಆ ಬಂದೋಬಸ್ತ್ ಯೋಜನೆಯಲ್ಲಿ 1200 ಪೊಲೀಸ್ ಸಿಬ್ಬಂದಿ ಮತ್ತು 120 ಅಧಿಕಾರಿಗಳು PSI ಆ್ಯಂಡ್ ಅಬೋವ್ ಅಧಿಕಾರಿಗಳ ಒಳಗೊಂಡಂತೆ ಈ ಒಂದು ಬಂದೋಬಸ್ತ್ ಮಾಡಿದ್ದೀವಿ. ಅದರಲ್ಲಿ ನಾವು 7 KSRP ತುಕಡಿಗಳನ್ನು ಸಹ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಇದು ಭಾಳ ಶಾರ್ಟ್ ಪ್ರೋಗ್ರಾಮ್ ಇದೆ. ಬಂದು ಇಲ್ಲಿ ಹೆಲಿಪ್ಯಾಡಲ್ಲಿ ಲ್ಯಾಂಡ್ ಆದಮೇಲೆ ಫಂಕ್ಷನ್ ಪ್ಲೇಸ್ಗೆ ಬಂದು ನಂತರ ಅವರು ಲಂಚ್ ಮಾಡಿ ಮತ್ತೆ ಟೇಕ್ ಆಫ್ ಆಗ್ತಾರೆ. ಸೊ ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಹಾಗೆ ನಮಗೆ ಈ ಪ್ರೊಟೆಸ್ಟ್ಗಳು ರಿಲೇಟೆಡ್ಡು ಅಥವಾ ಬೇರೆ ಬೇರೆ ಸಂಘಟನೆಯವರಿಗೆ ಅವ್ರಿಗೂ ಸಹ ಮನವಿ ಕೊಡಲಿಕ್ಕೆ ನಾವು ಒಂದು ಸಪ್ರೇಟ್ ಜಾಗ ಮಾಡಿದ್ದೀವಿ. ಅವರೆಲ್ಲರಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿ. ಮತ್ತು ನಾವು ಹಿಂದಿನ ಬಿಜೆಪಿ ಸರ್ಕಾರದ 25 ಕೋಟಿ ಅನುದಾನದ ಕಾಮಗಾರಿಯಲ್ಲಿ 25% ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿರುದ್ಧ ಕೊತ್ತೂರು ಮಂಜುನಾಥ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದಂತ ಕೊತ್ತೂರು ಮಂಜುನಾಥ್,
ವರ್ತೂರು ಪ್ರಕಾಶ್ ನಾಲ್ಗೆಗೂ ಬ್ರೈನ್ಗೂ ಕನೆಕ್ಟಿವಿಟಿ ತಪ್ಪೋಗ್ಬಿಟ್ಟಿದೆ. ವರ್ತೂರು ಪ್ರಕಾಶ್, ನಿಮಗೆ ತಿಂಗಳ ಇನ್ಕಮ್ ಏನೂ ಇಲ್ಲ, ಅಧಿಕಾರಿಗಳು ಕೊಡೋದೇ ನಿಮಗೆ ಇನ್ಕಮ್. ನನಗೆ ಬಾಡಿಗೆಯಲ್ಲೇ ಕೋಟ್ಯಾಂತರ ರೂಪಾಯಿ ಇನ್ಕಮ್ ಬರುತ್ತೆ. ನನ್ನ ಬರ್ಡೇಗೆ ನಾನೇ ನನ್ನ ಮಗನಿಗೆ 1.09 ಕೋಟಿ ಬೆಲೆ ಬಾಳುವಂಥ ಕಾರನ್ನು ಕೊಡಿಸಿದ್ದೀನಿ. ನಾವು ಎಲ್ಲೂ ಪರ್ಸೆಂಟೇಜ್ ಹಣವನ್ನು ಪಡೆದವರಲ್ಲ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೋಲಾರ 25 ಕೋಟಿ ಅಂತ ಹೇಳಿದ್ರೆ ಆಮೇಲೆ ನಾವು 25% ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ವರ್ತೂರು ಪ್ರಕಾಶ್ ಹೇಳ್ತೀನಿ, ವರ್ತೂರು ಪ್ರಕಾಶ್ ಅವರೇ, ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ. ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿನ್ನ ಜೀವನಾಧಾರ ಆಗಿತ್ತು. ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ, ನನಗೆ ಲಕ್ಷಗಳಲ್ಲ. ನನಗೆ ಬರುವಂತ ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ. ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದು ಏನಪ್ಪ ನಿನ್ಗೆ ಏನಾದ್ರು ಕೊಡಿಸ್ತೀನಿ ಅಂತ, ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ 1,09,00,000 ಅವ್ರಿಗೆ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ. ನನ್ನ ಮಗನಿಗೆ ಒಂದು ಚೆಕ್ ಕೊಟ್ಟು ಕೊಡಿಸ್ದೆ. ನಾನು ಆ ತರ ಒಂದು ಸುಳ್ಳು ಹೇಳ್ಕೋಬಾರ್ದು. ನಾನು ಆ ತರ ಶ್ರೀಮಂತ. ನಾನು ತಿಂಗಳಿಗೆ ಕೋಟಿಗೆ ಬಾಡಿಗೆ ಬರ್ತವೆ, ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ಇರುತ್ತೆ, 25%. ಅವ್ರ ಕಾಂಟ್ರಾಕ್ಟರ್ ಬಂದು ನನಗೆ ಹೇಳಿದ್ರು, ಪಾಪ ಸಾರ್ ಮೊದಲೇ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವರಿಗೆ, ಇವಾಗ ಕೆಲಸ ನಮಗೆ ಬೇರೆಯವ್ರಿಗೆ ಕೊಡ್ತಿದ್ರೆ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಮಗೆ. ಆಯ್ತಪ್ಪ ಮಾಡ್ಕೋಬಹುದು ನೀವೇ ಕೆಲಸ ಅಂತ ಹೇಳಿದ್ರೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯಕ್ಕೆ ಕೈಗಾರಿಕಾ ಭದ್ರತಾ ಪಡೆಯ ಭದ್ರತೆ ಇದೆ. ಕ್ರಸ್ಟ್ ಗೇಟ್ ಕೆಳಗಿನ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶದ ಅವಕಾಶ ಇಲ್ಲ. ಆದರೂ ಕೂಡ ಪುಂಡರ ಗುಂಪೊಂದು ಇಂಥ ಸೂಕ್ಷ್ಮ ಪ್ರದೇಶಕ್ಕೆ ನುಗ್ಗಿ ಬೇಕಾಬಿಟ್ಟಿಯಾಗಿ ಓಡಾಡಿಕೊಂಡು ತಮಾಷೆಯಾಗಿ ವಿಡಿಯೋ ಮಾಡಿದ್ದಾರೆ. ಇಲ್ಲಿ ಯಾರಿಗೂ ಬಿಡಲ್ಲ, ಆದ್ರೂ ನಾವು ಬಂದಿದ್ದೇವೆ ಅಂತ ಆ ಯುವಕ ಹೇಳಿದ್ದಾನೆ. ಇದು ನೀರು ಇಲ್ಲದಾಗಿನ ಹಳೆಯ ವಿಡಿಯೋ ಆಗಿದ್ದು ಈಗ ಇದು ವೈರಲ್ ಆಗ್ತಾ ಇದೆ. ತೋರ್ಸೋಣ ಅಂದ್ಬಿಟ್ಟು ನಾವು ಕೆಆರ್ಎಸ್ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಇಲ್ಲಿನ ವಾತಾವರಣ. 12,000 ಲಂಚ ಪಡಿತಾ ಇದ್ದಾಗ ಲೋಕ ಬಲೆಗೆ ಪರಿಸರ ಮತ್ತು ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಸಿಕ್ಕಿಬಿದ್ದಿದ್ದಾರೆ. ಚಿಕ್ಕೋಡಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಭಾರಿ ಅಧಿಕಾರಿ ಶೋಭಾ ಭೋಳಾ ಹಾಗೂ ಕಚೇರಿಯ ಡಾಟಾ ಎಂಟ್ರಿ ಆಪರೇಟರ್ ಪ್ರವೀಣ್ ದೊಡಮನಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಎನ್ಒಸಿ ನೀಡೋದಕ್ಕೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚ ಪಡಿತಾ ಇದ್ದಾಗಲೇ ಲೋಕ ದಾಳಿ ಮಾಡಿ ಅಧಿಕಾರಿಗಳನ್ನು ಬಂಧಿಸಲಾಗಿದೆ. ರಾಮನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಅಂಗಡಿ ಟೆಂಡರ್ ಪಡೆದವರ ಮಧ್ಯೆ ಜಟಾಪಟಿಯಾಗಿದೆ. ಯಾವುದೇ ನೋಟಿಸ್ ನೀಡದೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಅಂಗಡಿಗಳನ್ನು ಬಂದ್ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ಟೆಂಡರ್ ಪಡೆದ ವ್ಯಕ್ತಿ ಹಾಗೂ ಅಧಿಕಾರಿಗಳ ನಡುವೆ ಗಲಾಟೆ ಶುರುವಾಗಿದೆ. ಇಬ್ಬರ ನಡುವೆ ಅಂಗಡಿ ಮಾಲೀಕರಿಗೆ ತೊಂದರೆಯಾಗಿದ್ದು ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟೆಂಡರ್ ವಿಷಯಕ್ಕೆ ಸರ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಟೆಂಡರ್ ಕೊಟ್ಟಿದ್ದೀವಿ, ಕರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದೀವಿ. ಪ್ರತಿದಿನ ಬಾಡಿಗೆ ಕಟ್ಟೋ ರೆಸಿಪಿ ಐತೆ, ಎಲ್ಲ ಐತೆ. ಆದ್ರೂ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಯಾವ ನೋಟಿಸು ನಮಗೆ ಕೊಟ್ಟಿಲ್ಲ ಸರ್. ಏಕಾಏಕಿ ಬಂದು ಇವತ್ತು ಅಂಗಡಿ ಕ್ಲೋಸ್ ಮಾಡಿಸ್ತಾರೆ. ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಕಾರಣ ನಮಗೆ ಗೊತ್ತಿಲ್ಲ ಸರ್. ಅವ್ರವ್ರದ್ದು ಏನೈತೆ ನಮಗೆ ಗೊತ್ತಿಲ್ಲ. ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ. ನಾನು ಊಟಕ್ಕೆ ಹೋಗಿದ್ದೀನಿ, ನಮ್ಮ ಹುಡುಗರನ್ನೆಲ್ಲ ಎಳೆದಾಕಿ 3 ಜನ ಹುಡುಗರು ಎಳೆದಾಕಿ ಹೊಡೆದು ನಮ್ಮನ್ನು ಖಾಲಿ ಮಾಡಿಸಿದ್ದಾರೆ. ಒಂದು ಸಲ ಏನು ಖಾಲಿ ಮಾಡ್ತಾ ಇದೀವಿ ಅಂತ ಇದುವರೆಗೂ ನಮ್ಮ ಹತ್ರ ಇದುವರೆಗೂ ಏನು ಮಾಹಿತಿ ಕೊಟ್ಟಿಲ್ಲ. ನಮಗೆ ಏನು ಹೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನು ಹೇಳಿಲ್ಲ. ಏನು ಖಾಲಿ ಮಾಡ್ತಾವ್ರೆ ಅಂತ ನನಗೆ ಗೊತ್ತಾರೆ, ನಾನು ಖಾಲಿ ಮಾಡ್ತೀನಿ. ಇಲ್ಲ ಇನ್ನೊಂದು ಮಗದೊಂದು ನನಗೆ ಗೊತ್ತಿರೋದು, ನನಗೆ ಏನು ಖಾಲಿ ಮಾಡ್ತಾವ್ರೆ ಇವರು, ದೌರ್ಜನ್ಯ ಮಾಡ್ತಾವ್ರೆ. ಇವ್ರನ್ನೆಲ್ಲ ಎಳ್ದಾಕಿದ್ದಾರೆ, ಬಟ್ಟೆ ಎಳ್ದಿದ್ದಾರೆ. ನನ್ನ ತಂಗಿಗೆ ಹೊಡೆದಿದ್ದಾರೆ ಲೇಡೀಸ್ಗಳೆಲ್ಲ. ಅಂದರೆ ಇದೆಲ್ಲ ರೆಕಾರ್ಡ್ ಆಗಿದೆ, ಫೋನಲ್ಲಿ ರೆಕಾರ್ಡ್ ಆಗಿದೆ. ವಿಡಿಯೋ ಎಲ್ಲರಿಗೂ ಕೊಡ್ತೀನಿ ನಾನು. ನಮ್ದು ಅನ್ಯಾಯ ಆಗ್ತೈತಿ ಇಲ್ಲಿ. ನಾನು ಇಲ್ಲಿ 15-20 ಲಕ್ಷ ಬಂಡವಾಳ ಹಾಕಿದ್ದೀನಿ ಮೊಬೈಲ್ ಅಂಗಡಿಗೆ. ಯಾಕಂದ್ರೆ ಇವತ್ತು ಬಂದ್ಬಿಟ್ಟು ಖಾಲಿ ಮಾಡುವಂದ್ರೆ ನನ್ನ ಜೀವನ ಏನು ಮಾಡ್ಬೇಕು ನಾನು? ಅಗ್ರಿಮೆಂಟ್ ಆಗಿತ್ತು, ಉಮೇಶ್ ಅನ್ನೋರಿಗೆ ಅಗ್ರಿಮೆಂಟ್ ಆಗಿತ್ತು. ಅವರು 1.5 ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ. ಅವ್ರಿಗೆ ನೋಟಿಸ್ ಎಲ್ಲ ಟೈಮ್ಲಿ ಕೊಟ್ಟಿದ್ದೀವಿ. 4ನೇ ತಾರೀಕಿಗೆ ಅವ್ರನ್ನ ಟರ್ಮಿನೇಟ್ ಮಾಡಿ, ಅವರು ಒಪ್ಪಿಗೆ ಕೊಟ್ಟು ನಮ್ಮನ್ನು ಟರ್ಮಿನೇಟ್ ಮಾಡಿ ಅಂತ ಅವ್ರು ಲೆಟರ್ ಕೊಟ್ಟಿದ್ದಾರೆ. ಈಗ ಅಗ್ರಿಮೆಂಟ್ ಆಗಿರೋದು ಅಂಗಡಿಗಳದು ಉಮೇಶ್ ಅನ್ನೋರಿಗೆ. ಇವ್ರಿಗೂ ನಮಗೂ ಸಂಬಂಧ ಇಲ್ಲ. ನಿಮಗೆ ಪ್ರತಿ ತಿಂಗಳು ಬಾಡಿಗೆ ಕಟ್ಟಿದ್ದು ಉಮೇಶೇ ಕಟ್ಟಬೇಕು. ಪ್ರತಿ ತಿಂಗಳಲ್ಲ, 3 ತಿಂಗಳಿಗೆ ಒಂದ್ಸತಿ ಕಟ್ಟಬೇಕು. ಉಮೇಶ್ ಅವ್ರು ಕಟ್ಟಬೇಕು. ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿತ್ತು ಸರ್? 2027ವರೆಗೂ 12 ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ. ಸಾಕಷ್ಟು ನೋಟಿಸ್ ಆಗಿದೆ, ಸಾಕಷ್ಟು ಸತಿ ಅವ್ರನ್ನ ಕರೆದು ಮಾತಾಡಿದ್ದೀವಿ. ಲೀಗಲಿ ನೋಟಿಸ್ ಕೊಟ್ಟಿದ್ದೀವಿ. ಅವರು ಟರ್ಮಿನೇಟು ಮಾಡಿದ್ದೀವಿ 4ನೇ ತಾರೀಕಿಗೆ. ಅವ್ರು ಟರ್ಮಿನೇಷನ್ಗೆ ಆರ್ಡ್ರು ಕಳಿಸಿದ್ವಿ. ಅವರು ಒಪ್ಪಿಗೆ ಪತ್ರನೂ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಉಮೇಶ್ ಅಲ್ಲ ಉಮೇಶ್ ಅವ್ರು ಟೆಂಡರ್ ಆಗಿದ್ದು.